ಧರ್ಮಸ್ಥಳದಲ್ಲಿ ಶವ ಹುತ್ತಿಟ್ಟ ಕೇಸ್. ಈ ಕೇಸ್ ಇದೀಗ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಈ ನಡುವೆ ಪದ್ಮಲತಾ ಕೇಸ್ ರೀಓಪನ್ ಆಗುತ್ತಾ ಅನ್ನೋ ಮಾತುಗಳು ಕೂಡ ಸಾಕಷ್ಟು ಕೇಳಿ ಬರ್ತಿವೆ. ಇನ್ನು ಪ್ರಕರಣದ ಬಗ್ಗೆ ಪದ್ಮಲತಾ ಸಹೋದರಿ ಇಂದ್ರಾವತಿ ಏನ್ ಹೇಳಿದ್ರು ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ನೋಡ್ಕೊಂಬರ. 4 ದಶಕಗಳ ಬಳಿಕ ಮುನ್ನೆಲೆಗೆ ಪದ್ಮಲತಾ ಕೇಸ್. ಎಸ್ಐಟಿ ತನಿಖೆಗೆ ಆಗ್ರಹಿಸಿದ ಸಹೋದರಿ ಇಂದ್ರಾವತಿ. ಧರ್ಮಸ್ಥಳ ರಹಸ್ಯ, ಶವಕ್ಕಾಗಿ ಎಸ್ಐಟಿ ತೀವ್ರವಾದ ಶೋಧ. ನಿಗೂಢ ವ್ಯಕ್ತಿ ನೀಡಿದ ದೂರಿನ ಅನ್ವಯ ಧರ್ಮಸ್ಥಳದಲ್ಲಿ ಎಸ್ಐಟಿ ಅಧಿಕಾರಿಗಳು ಶವಗಳಿಗಾಗಿ ತೀವ್ರವಾದ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಈ ಮಧ್ಯೆ 4 ದಶಕಗಳ ಹಿಂದೆ ಸಾವಿಗೀಡಾದ ಪದ್ಮಲತಾ ಸಾವು ಕೇಸ್ ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ. ಹೌದು, ಇಂದು ಬೆಳತಂಗಡಿಯ ಎಸ್ಐಟಿ ಕಚೇರಿಗೆ ಭೇಟಿ ನೀಡಿದ ಪದ್ಮಲತಾ ಸಹೋದರಿ ಇಂದ್ರಾವತಿ ತನ್ನ ತಂಗಿ ಸಾವಿನ ತನಿಖೆಯನ್ನ ಎಸ್ಐಟಿ ನಡೆಸುವಂತೆ ಆಗ್ರಹಿಸಿದ್ದಾರೆ. ತನಿಖೆಗಾಗಿ ಪದ್ಮಲತಾ ಆಸ್ತಿ ಹೊರತೆಗೆಯಲಿ. ಎಸ್ಐಟಿ ತನಿಖೆ ಮಾಡಿದ್ರೆ ತನಿಖೆಯಲ್ಲಿ ಸರಿಯಾದ ಕೊಲೆಗಾರರು ಯಾರಂತ ತನಿಖೆ ಆಗಬಹುದು ಅಂತ ಹೇಳೋ ವಿಶ್ವಾಸ ಇದೆ. 90% ವಿಶ್ವಾಸ ಇದೆ. ಅವತ್ತು ಡಿಸೆಂಬರ್ 22, 2086 ಉಜಿರೆ ಕಾಲೇಜು SDM ಕಾಲೇಜಲ್ಲಿ ಓದ್ತಾ ಇದ್ಲು ತಂಗಿ ಪದ್ಮಲತಾ. 22ರಂದು ಬೆಳಗ್ಗೆ ಕಾಲೇಜಿಗೆ ಹೋದವಳು ಸಾಯಂಕಾಲ ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ಇದನ್ನು ನೋಡಿದವರಿದ್ದಾರೆ. ಮತ್ತೆ ಅವಳು ಮನೆಗೆ ಬರಲಿಲ್ಲ, ಕಾಣೆಯಾಗಿರ್ಲು. ಫೆಬ್ರವರಿ 17ನೇ ತಾರೀಕು ಅವಳ ಕೊಳೆತ ಸ್ಥಿತಿಯಲ್ಲಿ ಬಾಡಿ ನರಿಯ ಹೊಳೆಯಲ್ಲಿ ಪತ್ತೆಯಾಗಿತ್ತು. ಇನ್ನು ಎಸ್ಐಟಿ ತನಿಖೆ ನಡೆಸೋದಾದ್ರೆ ಪದ್ಮಲತಾ ಆಸ್ತಿಯನ್ನ ಹೊರತೆಗೆಯಲಿ ಅಂತ ಇಂದ್ರಾವತಿ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದಾರೆ. ಅಂದ್ರೆ ಅವಳನ್ನು ನಾವು ಹೂಳಿದ್ದೇವೆ, ದಫನ ಮಾಡಲಿಲ್ಲ. ಅದರಿಂದಾಗಿ ಮರು ತನಿಖೆಗೆ ಬೇಕಾಗಿ ಅವಳ ಬಾಡಿ ಇದ್ರ ಎತ್ತಲಿಕ್ಕೆ ನಾವು ಒಪ್ಪಿಗೆ ಕೊಟ್ಟಿದ್ವಿ. ಅದು ಅವರಿಗೆ ಬಿಟ್ಟದ್ದು, ನಮಗೆ ಅದರ ಬಗ್ಗೆ ಗೊತ್ತಿಲ್ಲ. ಪೊಲೀಸರು ಯಾವ ಕೇಸನ್ನಾದ್ರೆ ಅವರು ತನಿಖೆ ಮಾಡಿ ಇದ್ದ ಸತ್ಯ ಹೊರಬರಿಸ್ತಾರೆ ಅಂತ ಹೇಳೋ ವಿಶ್ವಾಸ ನಮಗುಂಟು. ಧರ್ಮಸ್ಥಳದ ಬೋಳಿಯಾರು ಗ್ರಾಮದ ಪದ್ಮಲತಾ 1986ರ ಡಿಸೆಂಬರ್ನಲ್ಲಿ ಕಾಲೇಜಿಗೆ ಹೋಗಿದ್ರು. ಆದ್ರೆ ಉಜಿರೆ ಕಾಲೇಜಿನಿಂದ ಮನೆಗೆ ವಾಪಸ್ ಆಗಲಿಲ್ಲ. ಎಷ್ಟೇ ಹುಡುಕಿದ್ರೂ ಪದ್ಮಲತಾ ಕುರು ಮಾತ್ರ ಪತ್ತೆಯಾಗಿರಲಿಲ್ಲ. 56 ದಿನಗಳ ಬಳಿಕ ನೇತ್ರಾವತಿ ನದಿಯಲ್ಲಿ ಮೃತದೇಹ ಪತ್ತೆಯಾಗಿತ್ತು. ಫೆಬ್ರವರಿ 17, 1987ರಲ್ಲಿ ಪದ್ಮಲತಾ ಶವ ಕೈಕಾಲು ಕಟ್ಟಿ ಹಾಕಿದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಸಾಕಷ್ಟು ಹೋರಾಟದ ಬಳಿಕ ಪದ್ಮಲತಾ ಕೇಸ್ ಸಿಐಡಿಗೆ ಹಸ್ತಾಂತರವಾಗಿತ್ತು. ಪದ್ಮಲತಾ ಅತ್ಯಾಚಾರ ಎಸಗಿ ಕೊಲೆ ಮಾಡಿರೋ ಅನುಮಾನ ಕೂಡ ವ್ಯಕ್ತವಾಗಿತ್ತು. ಆದರೆ ಸಿಐಡಿ ಪತ್ತೆಯಾಗದ ಪ್ರಕರಣ ಎಂದು ಕೇಸ್ ಕ್ಲೋಸ್ ಮಾಡಿತ್ತು. ಈಗ ಮತ್ತೆ ಪದ್ಮಲತಾ ಕೊಲೆ ಕೇಸ್ ಚರ್ಚೆಗೆ ಗ್ರಾಸವಾಗಿದೆ. ಎಸ್ಐಟಿ ಪ್ರಕರಣವನ್ನ ಕೈಗೆತ್ತಿಕೊಂಡು ಕೇಸ್ ರೀಓಪನ್ ಮಾಡುತ್ತಾ ನೊಂದ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಧರ್ಮಸ್ಥಳದಲ್ಲಿ ಶವ ಹುತ್ತಿಟ್ಟ ಕೇಸ್. ಈ ಕೇಸ್ ಇದೀಗ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಈ ನಡುವೆ ಪದ್ಮಲತಾ ಕೇಸ್ ರೀಓಪನ್ ಆಗುತ್ತಾ ಅನ್ನೋ ಮಾತುಗಳು ಕೂಡ ಸಾಕಷ್ಟು ಕೇಳಿ ಬರ್ತಿವೆ. ಇನ್ನು ಪ್ರಕರಣದ ಬಗ್ಗೆ ಪದ್ಮಲತಾ ಸಹೋದರಿ ಇಂದ್ರಾವತಿ ಏನ್ ಹೇಳಿದ್ರು ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ನೋಡ್ಕೊಂಬರೋಣ. ನಾಲ್ಕು ದಶಕಗಳ ಬಳಿಕ ಮುನ್ನೆಲೆಗೆ ಪದ್ಮಲತಾ ಕೇಸ್. ಎಸ್ಐಟಿ ತನಿಖೆಗೆ ಆಗ್ರಹಿಸಿದ ಸಹೋದರಿ ಇಂದ್ರಾವತಿ. ಧರ್ಮಸ್ಥಳ ರಹಸ್ಯ, ಶವಕ್ಕಾಗಿ ಎಸ್ಐಟಿ ತೀವ್ರವಾದ ಶೋಧ. ನಿಗೂಢ ವ್ಯಕ್ತಿ ನೀಡಿದ ದೂರಿನ ಅನ್ವಯ ಧರ್ಮಸ್ಥಳದಲ್ಲಿ ಎಸ್ಐಟಿ ಅಧಿಕಾರಿಗಳು ಶವಗಳಿಗಾಗಿ ತೀವ್ರವಾದ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಈ ಮಧ್ಯೆ 4 ದಶಕಗಳ ಹಿಂದೆ ಸಾವಿಗೀಡಾದ ಪದ್ಮಲತಾ ಸಾವು ಕೇಸ್ ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ. ಹೌದು, ಇಂದು ಬೆಳತಂಗಡಿಯ ಎಸ್ಐಟಿ ಕಚೇರಿಗೆ ಭೇಟಿ ನೀಡಿದ ಪದ್ಮಲತಾ ಸಹೋದರಿ ಇಂದ್ರಾವತಿ ತನ್ನ ತಂಗಿ ಸಾವಿನ ತನಿಖೆಯನ್ನ ಎಸ್ಐಟಿ ನಡೆಸುವಂತೆ ಆಗ್ರಹಿಸಿದ್ದಾರೆ. ತನಿಖೆಗಾಗಿ ಪದ್ಮಲತಾ ಆಸ್ತಿ ಹೊರತೆಗೆಯಲಿ. ಎಸ್ಐಟಿ ತನಿಖೆ ಮಾಡಿದ್ರೆ ತನಿಖೆಯಲ್ಲಿ ಸರಿಯಾದ ಕೊಲೆಗಾರರು ಯಾರಂತ ತನಿಖೆ ಆಗಬಹುದು ಅಂತ ಹೇಳೋ ವಿಶ್ವಾಸ ಇದೆ. 90% ವಿಶ್ವಾಸ ಇದೆ. ಅವತ್ತು ಡಿಸೆಂಬರ್ 22, 2086 ಉಜಿರೆ ಕಾಲೇಜು SDM ಕಾಲೇಜಲ್ಲಿ ಓದ್ತಾ ಇದ್ಲು ತಂಗಿ ಪದ್ಮಲತಾ. 22ರಂದು ಬೆಳಗ್ಗೆ ಕಾಲೇಜಿಗೆ ಹೋದವಳು ಸಾಯಂಕಾಲ
ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ಇದನ್ನು ನೋಡಿದವರಿದ್ದಾರೆ. ಮತ್ತೆ ಅವಳು ಮನೆಗೆ ಬರಲಿಲ್ಲ, ಕಾಣೆಯಾಗಿದ್ಲು. ಫೆಬ್ರವರಿ 17ನೇ ತಾರೀಕು ಅವಳ ಕೊಳೆತ ಸ್ಥಿತಿಯಲ್ಲಿ ಬಾಡಿ ನರಿಯ ಹೊಳೆಯಲ್ಲಿ ಪತ್ತೆಯಾಗಿತ್ತು. ಇನ್ನು ಎಸ್ಐಟಿ ತನಿಖೆ ನಡೆಸೋದಾದ್ರೆ ಪದ್ಮಲತಾ ಅಸ್ಥಿಯನ್ನ ಹೊರತೆಗೆಯಲಿ ಅಂತ ಇಂದ್ರಾವತಿ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದಾರೆ. ಅಂದ್ರೆ ಅವಳನ್ನು ನಾವು ಹೂಳಿದ್ದೇವೆ, ದಫನ ಮಾಡಲಿಲ್ಲ. ಅದರಿಂದಾಗಿ ಮರು ತನಿಖೆಗೆ ಬೇಕಾಗಿ ಅವಳ ಬಾಡಿ ಇದ್ರ ಎತ್ತಲಿಕ್ಕೆ ನಾವು ಒಪ್ಪಿಗೆ ಕೊಟ್ಟಿದ್ದೀವಿ. ಅದು ಅವರಿಗೆ ಬಿಟ್ಟದ್ದು, ನಮಗೆ ಅದರ ಬಗ್ಗೆ ಗೊತ್ತಿಲ್ಲ. ಪೊಲೀಸರು ಯಾವ ಕೇಸನ್ನಾದ್ರೆ ಅವರು ತನಿಖೆ ಮಾಡಿ ಇದ್ದ ಸತ್ಯ ಹೊರಬರಿಸ್ತಾರೆ ಅಂತ ಹೇಳೋ ವಿಶ್ವಾಸ ನಮಗುಂಟು. ಧರ್ಮಸ್ಥಳದ ಬೋಳಿಯಾರು ಗ್ರಾಮದ ಪದ್ಮಲತಾ 1986ರ ಡಿಸೆಂಬರ್ನಲ್ಲಿ ಕಾಲೇಜಿಗೆ ಹೋಗಿದ್ರು. ಆದ್ರೆ ಉಜಿರೆ ಕಾಲೇಜಿನಿಂದ ಮನೆಗೆ ವಾಪಸ್ ಆಗಲಿಲ್ಲ. ಎಷ್ಟೇ ಹುಡುಕಿದ್ರೂ ಪದ್ಮಲತಾ ಕುರು ಮಾತ್ರ ಪತ್ತೆಯಾಗಿರಲಿಲ್ಲ. 56 ದಿನಗಳ ಬಳಿಕ ನೇತ್ರಾವತಿ ನದಿಯಲ್ಲಿ ಮೃತದೇಹ ಪತ್ತೆಯಾಗಿತ್ತು. ಫೆಬ್ರವರಿ 17, 1987ರಲ್ಲಿ ಪದ್ಮಲತಾ ಶವ ಕೈಕಾಲು ಕಟ್ಟಿ ಹಾಕಿದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಸಾಕಷ್ಟು ಹೋರಾಟದ ಬಳಿಕ ಪದ್ಮಲತಾಕ್ಕೆ ಸಿಐಡಿಗೆ ಹಸ್ತಾಂತರವಾಗಿತ್ತು. ಪದ್ಮಲತಾ ಅತ್ಯಾಚಾರ ಎಸಗಿ ಕೊಲೆ ಮಾಡಿರೋ ಅನುಮಾನ ಕೂಡ ವ್ಯಕ್ತವಾಗಿತ್ತು. ಆದರೆ ಸಿಐಡಿ ಪತ್ತೆಯಾಗದ ಪ್ರಕರಣ ಎಂದು ಕೇಸ್ ಕ್ಲೋಸ್ ಮಾಡಿತ್ತು. ಈಗ ಮತ್ತೆ ಪದ್ಮಲತಾ ಕೊಲೆ ಕೇಸ್ ಚರ್ಚೆಗೆ ಗ್ರಾಸವಾಗಿದೆ. ಎಸ್ಐಟಿ ಪ್ರಕರಣವನ್ನ ಕೈಗೆತ್ತಿಕೊಂಡು ಕೇಸ್ ರೀಓಪನ್ ಮಾಡುತ್ತಾ ನೊಂದ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಧರ್ಮಸ್ಥಳದಲ್ಲಿ ಶವ ಹುತ್ತಿಟ್ಟ ಕೇಸ್. ಈ ಕೇಸ್ ಇದೀಗ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಈ ನಡುವೆ ಪದ್ಮಲತಾ ಕೇಸ್ ರೀಓಪನ್ ಆಗುತ್ತಾ ಅನ್ನೋ ಮಾತುಗಳು ಕೂಡ ಸಾಕಷ್ಟು ಕೇಳಿ ಬರ್ತಿವೆ. ನೀವು ಪ್ರಕರಣದ ಬಗ್ಗೆ ಪದ್ಮಲತಾ ಸಹೋದರಿ ಇಂದ್ರಾವತಿ ಏನ್ ಹೇಳಿದ್ರು ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ನೋಡ್ಕೊಂಡ್ಬರೋಣ. 4 ದಶಕಗಳ ಬಳಿಕ ಮುನ್ನೆಲೆಗೆ ಪದ್ಮಲತಾ ಕೇಸ್. ಎಸ್ಐಟಿ ತನಿಖೆಗೆ ಆಗ್ರಹಿಸಿದ ಸಹೋದರಿ ಇಂದ್ರಾವತಿ. ಧರ್ಮಸ್ಥಳ ರಹಸ್ಯ, ಶವಕ್ಕಾಗಿ ಎಸ್ಐಟಿ ತೀವ್ರವಾದ ಶೋಧ. ನಿಗೂಢ ವ್ಯಕ್ತಿ ನೀಡಿದ ದೂರಿನ ಅನ್ವಯ ಧರ್ಮಸ್ಥಳದಲ್ಲಿ ಎಸ್ಐಟಿ ಅಧಿಕಾರಿಗಳು ಶವಗಳಿಗಾಗಿ ತೀವ್ರವಾದ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಈ ಮಧ್ಯೆ 4 ದಶಕಗಳ ಹಿಂದೆ ಸಾವಿಗೀಡಾದ ಪದ್ಮಲತಾ ಸಾವು ಕೇಸ್ ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ. ಹೌದು, ಇಂದು ಬೆಳತಂಗಡಿಯ ಎಸ್ಐಟಿ ಕಚೇರಿಗೆ ಭೇಟಿ ನೀಡಿದ ಪದ್ಮಲತಾ ಸಹೋದರಿ ಇಂದ್ರಾವತಿ ತನ್ನ ತಂಗಿ ಸಾವಿನ ತನಿಖೆಯನ್ನ ಎಸ್ಐಟಿ ನಡೆಸುವಂತೆ ಆಗ್ರಹಿಸಿದ್ದಾರೆ. ತನಿಖೆಗಾಗಿ ಪದ್ಮಲತಾ ಅಸ್ಥಿ ಹೊರತೆಗೆಯಲಿ. ಎಸ್ಐಟಿ ತನಿಖೆ ಮಾಡಿದ್ರೆ ತನಿಖೆಯಲ್ಲಿ ಸರಿಯಾದ ಕೊಲೆಗಾರರು ಯಾರಂತ ತನಿಖೆ ಆಗಬಹುದು ಅಂತ ಹೇಳೋ ವಿಶ್ವಾಸ ಇದೆ. 90% ವಿಶ್ವಾಸ ಇದೆ. ಅವತ್ತು ಡಿಸೆಂಬರ್ 22, 2086 ಉಜಿರೆ ಕಾಲೇಜು SDM ಕಾಲೇಜಲ್ಲಿ ಓದ್ತಾ ಇದ್ಲು ತಂಗಿ ಪದ್ಮಲತಾ. 22ರಂದು ಬೆಳಿಗ್ಗೆ ಕಾಲೇಜಿಗೆ ಹೋದವಳು ಸಾಯಂಕಾಲ ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ಇದನ್ನು ನೋಡಿದವರಿದ್ದಾರೆ. ಮತ್ತೆ ಅವಳು ಮನೆಗೆ ಬರಲಿಲ್ಲ, ಕಾಣೆಯಾಗಿದ್ಲು. ಫೆಬ್ರವರಿ 17ನೇ ತಾರೀಕು ಅವಳ ಕೊಳೆತ ಸ್ಥಿತಿಯಲ್ಲಿ ಬಾಡಿ ನರಿಯ ಹೊಳೆಯಲ್ಲಿ ಪತ್ತೆಯಾಗಿತ್ತು. ಇನ್ನು ಎಸ್ಐಟಿ ತನಿಖೆ ನಡೆಸೋದಾದ್ರೆ ಪದ್ಮಲತಾ ಅಸ್ಥಿಯನ್ನ ಹೊರತೆಗೆಯಲಿ ಅಂತ ಇಂದ್ರಾವತಿ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದಾರೆ. ಅಂದ್ರೆ ಅವಳನ್ನು ನಾವು ಹೂಳಿದ್ದೇವೆ, ದಫನ ಮಾಡಲಿಲ್ಲ. ಅದರಿಂದಾಗಿ ಮರು ತನಿಖೆಗೆ ಬೇಕಾಗಿ ಅವಳ ಬಾಡಿ ಇದ್ರ ಎತ್ತಲಿಕ್ಕೆ ನಾವು ಒಪ್ಪಿಗೆ ಕೊಟ್ಟಿದ್ವಿ. ಅದು ಅವರಿಗೆ ಬಿಟ್ಟದ್ದು, ನಮಗೆ ಅದರ ಬಗ್ಗೆ ಗೊತ್ತಿಲ್ಲ. ಪೊಲೀಸರು ಯಾವ ಕೇಸನ್ನಾದ್ರೆ ಅವರು ತನಿಖೆ ಮಾಡಿ ಇದ್ದ ಸತ್ಯ ಹೊರಬರಿಸ್ತಾರೆ ಅಂತ ಹೇಳೋ ವಿಶ್ವಾಸ ನಮಗುಂಟು. ಧರ್ಮಸ್ಥಳದ ಬೋಳಿಯಾರು ಗ್ರಾಮದ ಪದ್ಮಲತಾ 1986ರ ಡಿಸೆಂಬರ್ನಲ್ಲಿ ಕಾಲೇಜಿಗೆ ಹೋಗಿದ್ರು. ಆದ್ರೆ ಉಜಿರೆ ಕಾಲೇಜಿನಿಂದ ಮನೆಗೆ ವಾಪಸ್ ಆಗಲಿಲ್ಲ. ಎಷ್ಟೇ ಹುಡುಕಿದ್ರೂ ಪದ್ಮಲತಾ ಕುರು ಮಾತ್ರ ಪತ್ತೆಯಾಗಿರಲಿಲ್ಲ. 56 ದಿನಗಳ ಬಳಿಕ ನೇತ್ರಾವತಿ ನದಿಯಲ್ಲಿ ಮೃತದೇಹ ಪತ್ತೆಯಾಗಿತ್ತು. ಫೆಬ್ರವರಿ 17, 1987ರಲ್ಲಿ ಪದ್ಮಲತಾ ಶವ ಕೈಕಾಲು ಕಟ್ಟಿ ಹಾಕಿದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಸಾಕಷ್ಟು ಹೋರಾಟದ ಬಳಿಕ ಪದ್ಮಲತಾಕ್ಕೆ ಸಿಐಡಿಗೆ ಹಸ್ತಾಂತರವಾಗಿತ್ತು. ಪದ್ಮಲತಾ ಅತ್ಯಾಚಾರ ಎಸಗಿ ಕೊಲೆ ಮಾಡಿರೋ ಅನುಮಾನ ಕೂಡ ವ್ಯಕ್ತವಾಗಿತ್ತು. ಆದರೆ ಸಿಐಡಿ ಪತ್ತೆಯಾಗದ ಪ್ರಕರಣ ಎಂದು ಕೇಸ್ ಕ್ಲೋಸ್ ಮಾಡಿತ್ತು. ಈಗ ಮತ್ತೆ ಪದ್ಮಲತಾ ಕೊಲೆ ಕೇಸ್ ಚರ್ಚೆಗೆ ಗ್ರಾಸವಾಗಿದೆ. ಎಸ್ಐಟಿ ಪ್ರಕರಣವನ್ನ ಕೈಗೆತ್ತಿಕೊಂಡು ಕೇಸ್ ರೀಓಪನ್ ಮಾಡುತ್ತಾ ನೊಂದ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ.